ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ SIR ಪ್ರಕ್ರಿಯೆಗಳು ನಡೀತಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಈ SIR ಪ್ರಕ್ರಿಯೆಯಲ್ಲಿ ಗೊಂದಲಗಳು ಕೂಡ ಹಾಗೆ ಮುಂದುವರಿತಾ ಇದೆ. ರಾಜ್ಯದ ವಿವಿಧೆಡೆ SIR ಪ್ರಕ್ರಿಯೆ ಗೊಂದಲ. ಹಾಗಾಗಿ ಬೆಂಗಳೂರಿನಲ್ಲಿ SIRಗೆ ಹೊಸ ಮಾರ್ಗಸೂಚಿಯನ್ನು ಕೊಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ರಾಜ್ಯಕ್ಕೆ ಭೇಟಿ ನೀಡಿದ ಬಳಿಕ ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಹೊಸ ನಿಯಮಗಳನ್ನು ಅನುಸರಣೆ ಮಾಡಿ SIR ಪ್ರಕ್ರಿಯೆ ಮಾಡಬೇಕಿನ್ಮೇಲೆ ಅಂದರೆ ಕೆಲವು ಮಹತ್ವದ ಬದಲಾವಣೆ ತಂದಿದ್ದಾರೆ. SIRನ ಹೊಸ ನಿಯಮಗಳೇನು, ಹಾಗಾದರೆ ಅಧಿಕಾರಿಗಳು ಏನು ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಒಂದು ವೇಳೆ ಮತದಾರರು ಸ್ಥಳಾಂತರಗೊಂಡಿದ್ದರೆ ಫಾರಂ ನಂಬರ್ 6 ವಿತರಣೆಗೆ ಸೂಚನೆ ಅಂಥವ್ರಿಗೆ. ಅಂದರೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಇನ್ನೊಂದು ಮನೆಗೆ ಶಿಫ್ಟ್ ಆಗಿರ್ತಾರೆ, ಅಥವಾ ಸ್ವಂತ ಮನೆಗೆ ಹೋಗಿರ್ತಾರೆ. ಪ್ರಸ್ತುತ ವಾಸವಿರುವ ಸ್ಥಳದ ವಿಳಾಸ ನೀಡಿ ಹೆಸರನ್ನು ಸೇರ್ಪಡೆ ಮಾಡ್ಕೋಬಹುದು. ಅದಕ್ಕೊಂದು ಫಾರಂ ನಂಬರ್ 6 ಅಂತ ಬರುತ್ತೆ. ಸ್ಥಳಾಂತರಗೊಂಡಿರುವ ಮತದಾರರ ವಿವರವನ್ನು BLAಗೆ ತಿಳಿಸ್ಬೇಕು, BLOಗೆ ತಿಳಿಸ್ಬೇಕು. ಆ್ಯಕ್ಚುಲಿ ಒಂದು ಪ್ರತಿಯನ್ನು BLA ಆ್ಯಪ್ನಲ್ಲಿ ಅಪ್ಲೋಡ್ ಮಾಡೋದು, ಅದನ್ನು ನಿಮಗೆ ಆ್ಯಪ್ ಇದೆಯಲ್ಲ ಒಂದು ಪರ್ಟಿಕ್ಯುಲರ್ ಆಗಿ, ಆ ಆ್ಯಪ್ ಅದು ECINET ಅಂತ, ECI ನೆಟ್ ಅಂತಂದ್ಬಿಟ್ಟು ಆ ಆ್ಯಪಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಮತಗಟ್ಟೆ ಮೇಲ್ವಿಚಾರಕರು BLO ನಡುವೆ ಸಮನ್ವಯ ಇರಬೇಕು ಅಂತಂದ್ಬಿಟ್ಟು. ಇದೆಲ್ಲ ಓಕೆ, ಇದೆಲ್ಲ ಪ್ರಶ್ನೆ ಅಲ್ಲ. ನೀವು ಗುಂಪಾಗಿ ಮಸೀದಿನಲ್ಲಿ, ದೇವಸ್ಥಾನದಲ್ಲಿ, ಅರಳಿಕಟ್ಟೆ ಕೆಳಗಡೆ ಯಾಕೆ ನೀವು ಫಾರಮ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಅಂತ ಕೇಂದ್ರ ಚುನಾವಣಾ ಆಯೋಗ ಕೇಳೇ ಇಲ್ಲ. ಇವೆಲ್ಲ ಓಕೆ ಮಾಡೋಣ, ಇವೆಲ್ಲ ಅವರು ಸ್ಥಳಾಂತರಗೊಂಡಿದ್ದರೆ ಅವ್ರು ಅಲ್ಲಿಂದ ಇಲ್ಲಿಗೆ ಅಡ್ರೆಸ್ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ, ಮಾಡ್ಬೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಹೊಸದಾಗಿ ಮಾರ್ಗಸೂಚಿ ಏನು ಬದಲಾವಣೆ ತರಬಹುದು SIRನಲ್ಲಿ ಅಂತ? ಪ್ರಮುಖವಾಗಿ ಬದಲಾವಣೆ ಇಲ್ಲಿ ಆಗುವಂಥದ್ದು ಈ ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಶಾಲೆಗಳಲ್ಲಿ ಏನು SIR ಮಾಡ್ತಾ ಇದ್ರು, ಒಂದೇ ಕಡೆ ಗುಂಪು ಸೇರಿ ಮಾಡ್ತಾ ಇದ್ರು, ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಅದರಲ್ಲಿ ಬದಲಾವಣೆ ಏನಾಗಿದೆ ಅಂತಂದರೆ, ಮನೆಗೆ ಹೋದಂಥ ಸಂದರ್ಭದಲ್ಲಿ ಅರ್ಜಿ ಸ್ವೀಕಾರ ಮಾಡಲಿಕ್ಕೆ ಮತದಾರರು ಇಲ್ಲದೇ ಇದ್ದರೆ ಅಲ್ಲಿ ಮಾಜರ್ ಮಾಡಬೇಕಾಗತ್ತೆ BLOಗಳು. ಸುಮ್ಮನೆ ಇಲ್ಲ ಅಂತೇಳಿ ವಾಪಸ್ ಬರೋದಲ್ಲ, ಅಥವಾ ಇಲ್ಲ ಅಂತೇಳಿ ಅಧಿಕಾರಿಗಳಿಗೆ ಮಾತಲ್ಲಿ ಹೇಳೋದಲ್ಲ. ಸ್ಥಳದಲ್ಲಿ ಮಾಜರ್ ಮಾಡಬೇಕು, ಫೋಟೋ ತೆಗಿಬೇಕು, ವಿಡಿಯೋವನ್ನು ತೆಗಿಬೇಕು, ಅಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ದಾಖಲಾತಿಗಳನ್ನು ಸಂಗ್ರಹ ಮಾಡ್ಕೋಬೇಕು. ಅಲ್ಲಿಗೆ ಇವರು ಅಲ್ಲಿ ಇಲ್ಲ ಅನ್ನೋದನ್ನು, ಇಷ್ಟು ದಾಖಲಾತಿಗಳನ್ನು BLOಗಳು ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಬರೀ ಬಾಯಿ ಮಾತಲ್ಲಿ ನಾವು ಮನೆ ಹತ್ರ ಹೋಗಿದ್ವಿ, ಅವ್ರು ಇರಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೋದು ಒಪ್ಪೋದಿಲ್ಲ. ಈ ರೀತಿಯ ಸ್ಥಳ ಮಾಜರು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಈಗ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ BLOಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ವಾ ಅಂತೇಳಿ ಫೀಲ್ಡ್ಗೆ ಹೋಗಿ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಅದರ ಅಧೀನದಲ್ಲಿ ಬರ್ತಕ್ಕಂಥ ಚುನಾವಣಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ರೀತಿಯಾದಂಥ ಬದಲಾವಣೆಗಳು ಮತ್ತು ಈಗ ಆಗ್ತಾ ಇರ್ತಕ್ಕಂಥ ಗೊಂದಲಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದಿಷ್ಟು ಬದಲಾವಣೆಗಳನ್ನು, ಮಾರ್ಗಸೂಚಿಗಳನ್ನು ಜಾರಿ ಮಾಡಿರುವಂಥದ್ದು. ಅದನ್ನು ಪಾಲನೆ ಮಾಡ್ತಾರೆ ಇಲ್ಲ BLOಗಳು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಾಡಿದು ಗುಂಪಾಗಿ ಮಾಡ್ತಾರ, ಅದಕ್ಕೆ ಕಡಿವಾಣ ಆಗ್ತಾರ ಇಲ್ವ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಬಟ್ ಆಗಬೇಕಾಗಿರೋ ಕೆಲಸನೇ ಅದು. ನೀವು ಗುಂಪಾಗಿ SIR ಪ್ರಕ್ರಿಯೆ ಮಾಡೋದಕ್ಕೆ ಬ್ರೇಕ್ ಹಾಕಬೇಕೀಗ. ಸೊ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕಳ್ಳಾಟಕ್ಕೆ ಬ್ರೇಕ್. ಕೇಂದ್ರ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ಮನೆಗೆ ಭೇಟಿ ನೀಡೋದು ಕಡ್ಡಾಯ ಅಂತ GBA ಸೂಚನೆ ಕೊಟ್ಟಿದೆ. BLOಗಳಿಗೆ, ಬೂತ್ ಲೆವೆಲ್ ಆಫೀಸರ್ಗಳಿಗೆ ಅರ್ಜಿ ಪಡೆಯೋದಕ್ಕೆ ಮತದಾರರು ಇಲ್ಲದಿದ್ದರೆ ಮನೆಯ ಮಹಜರ್ ಮಾಡಬೇಕಂತೆ. ವಿಡಿಯೋ, ಫೋಟೋ ಸಹಿತ ಮಹಜರ್ಗೆ BLOಗಳಿಗೆ ಸೂಚನೆ. ಆಮೇಲೆ ಅವರು ಬಂದಿದ್ರು ಅನ್ನೋದಕ್ಕೊಂದು ಸ್ಟಿಕ್ಕರ್ ಕೂಡ ಅಂಟಿಸ್ತಾರೆ ಮನೆಗೆ. ಮಸೀದಿ, ದೇಗುಲ, ಮಂಟಪದಲ್ಲಿ ಅರ್ಜಿ ಹಂಚಿಕೆಗೆ ಬ್ರೇಕ್ ಹಾಕಲೇಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಕಾಂಗ್ರೆಸ್ನವರು ಒಂದು ಸಮರ್ಥನೆ ಕೊಟ್ಟಿದ್ರು ನಿನ್ನೆ, ಏನಂದರೆ ಈ ಸ್ಲಮ್ಗಳಿಗೆ BLOಗಳು ಹೋಗಲ್ಲ, ಅದಕ್ಕೋಸ್ಕರ ಗುಂಪಾಗಿ SIR ಮಾಡ್ತಾ ಇದ್ರು ಅಂತ. ಈ ಸಮರ್ಥನೆ ತಪ್ಪು ನನ್ನ ಪ್ರಕಾರ. ಸ್ಲಮ್ಗೆ ಹೋಗಲ್ಲ ಅಂದ್ರೆ ಅರ್ಥ ಏನು? ಈಗಲಾದರೂ ಅಟ್ಲೀಸ್ಟ್ ಈ ನಿರ್ಧಾರಗಳಿಂದ ಎಲ್ಲ ಸ್ಲಮ್ಗಳಿಗೆ ವಿಸಿಟ್ ಮಾಡ್ತಾರಾ BLOಗಳು, ಹೇಗೆ ಅಂತ? ಖಂಡಿತ ಅರವಿಂದ್, ಅದು ಸ್ಲಮ್ ಇರಲಿ ಅಥವಾ ಮತ್ತೊಂದು ಪ್ರದೇಶ ಇರಲಿ, ಸ್ಥಳಕ್ಕೆ ಹೋಗ್ಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಮನೆ ಬಳಿಗೆ ಹೋಗಿದ್ದೀವಿ ಅಂತೇಳಿ ಸ್ಥಳ ಮಾಜರ್ ಮಾಡಬೇಕಾಗತ್ತೆ, ಜೊತೆಗೆ ಒಂದು ಸ್ಟಿಕ್ಕರನ್ನು ಕೂಡ ಅಂಟಿಸಬೇಕಾಗತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ
BLOಗಳನ್ನ ಓವರ್ಟೇಕ್ ಮಾಡಿ ರಾಜಕೀಯ ಪಕ್ಷದವರು ಮತ್ತೆ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಅವರೇ ಫಾರಮ್ಗಳನ್ನು ಇಸ್ಕೊಂಡೋಗಿ ಅವರಿಗೆ ಸಂಬಂಧಪಟ್ಟಂಥ ಮತದಾರರ ಬಳಿ ಹೋಗಿ ಫಿಲ್ ಮಾಡಿಸ್ಕೊಂಡ್ಬಂದು ಕೊಡುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು. BLOಗಳ ಜೊತೆಯಲ್ಲಿ ರಾಜಕೀಯ ಪಕ್ಷದ ಏಜೆಂಟ್ಗಳು ಇರಬೇಕು. ಆದರೆ ಫಾರಮನ್ನು ತೆಗೆದುಕೊಂಡು ಅವ್ರು ಫಿಲಪ್ ಮಾಡಿಸ್ಕೊಂಡ್ಬರುವಂಥ ಅಧಿಕಾರ ಅವ್ರಿಗೆ ಇಲ್ಲ. ಆ ಕೆಲಸವನ್ನು BLOಗಳೇ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಕಡಿವಾಣ ಹಾಕಲಿಕ್ಕೆ ಅಂತೇಳಿ ಮಾಜರ್ ಮಾಡುವಂಥದ್ದು ಕಡ್ಡಾಯ ಅಂತೇಳಿ ಈಗ ಹೇಳಿದರೆ, ಮನೆ ಮನೆಗೆ ತೆರಳುವಂಥದ್ದು ಕಡ್ಡಾಯ. ಒಂದು ವೇಳೆ ಗುಂಪು ಗುಂಪಾಗಿ ಎಲ್ಲೋ ಒಂದು ಕಡೆ ಕುಳಿತು ಮಾಡ್ತಾ ಇದ್ರೆ ಅದಕ್ಕೆ ಖಂಡಿತ ಕ್ರಮ ಆಗುತ್ತೆ. ಈಗಾಗಲೇ ಒಂದು 3 ಜನ BLOಗಳನ್ನು ಅಮಾನತ್ ಮಾಡಿರುವಂಥದ್ದು. ಅದೇ ರೀತಿ ಮುಂದುವರೆದರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ GBA ವ್ಯಾಪ್ತಿಯ ಜಿಲ್ಲಾ ಚುನಾವಣಾಧಿಕಾರಿಗಳು ಆದೇಶವನ್ನು ಮಾಡಿದರೆ, ಇನ್ನು ಮುಂದೆ ಮತದಾರರ ಬಳಿಗೆ BLOಗಳು ಮನೆ ಮನೆಗೆ ತೆರಳಿ ಸ್ಥಳ ಮಾಜರನ್ನು ಮಾಡಿ ದಾಖಲಾತಿಗಳನ್ನು ಸಂಗ್ರಹ ಮಾಡಿಕೊಳ್ಬೇಕು. ಏನಾದರೂ ಕಳ್ಳಾಟ ಆಡೋದು ಕಂಡು ಬಂತು ಅಂದರೆ ಅವ್ರ ಮೇಲೆ ಕಠಿಣ ಕ್ರಮಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆಯನ್ನು ಕೊಟ್ಟಿದೆ. ಅದರ ಆಧಾರದ ಮೇಲೆ ಈಗ GBA ಕೂಡ ಒಂದಿಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಟ್ಲೀಸ್ಟ್ ಪುನರ್ ಪರಿಶೀಲನೆ ಮಾಡಲ್ಲ ಅಂದಮೇಲೆ ಇದನ್ನಾದರೂ ಮಾಡ್ತಾರಾ ಇನ್ನು ಮುಂದಕ್ಕೆ BLOಗಳು, ಅಥವಾ ಇಲ್ಲೂ ಕಳ್ಳಾಟ ಆಡ್ತಾರಾ ಅಂತ ನೋಡೋಣ.